ನಮಸ್ಕಾರ ಸರ್. ಅಮ್ಮ, ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ದಿನ ಆಯ್ತು ತಾವು ಬಂದೋಗಿ? ಸರ್ ನಾವು ಬಂದು 3 ತಿಂಗಳಾಯ್ತು. 3 ತಿಂಗಳಾಯ್ತು. ಏನ್ ತೊಂದರೆ ಇತ್ತಮ್ಮ? ಹರ್ನಿಯ ಇತ್ತು ಸರ್. ಹರ್ನಿಯ ಅಲ್ಲ, ಒಕ್ಕಳದ ಹತ್ರ ನೋವು ಇದೆ. ನೋವು ಬರೋದಾ? ಇಲ್ಲ, ನೋವು ಸರ್, ಬಹಳ ನೋವು ಬರೋದಲ್ಲ. ಅದಕ್ಕೇನು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರ? ಸರ್, ಒಂದು 50,000 ಖರ್ಚಾಗುತ್ತೆ, ಆಪರೇಷನ್ ಮಾಡ್ಬೇಕು ಅಂತ ಹೇಳಿ. 50,000? 50,000 ಖರ್ಚಾಗುತ್ತೆ, ಆಪರೇಷನ್ ಆಗಬೇಕು. ಹರ್ನಿಯ ಪ್ರಾಬ್ಲಮ್ ಇತ್ತಲ್ವಾ? ಅವಾಗ ನೀವು ನಮ್ಮಲ್ಲಿ ಬಂದ್ರಿ, ನಾವು ಮೆಡಿಸಿನ್ಸ್ ಕೊಟ್ವಿ. ಈಗ ನೋವು ಇದೆಯೇನಮ್ಮ? ಹರ್ನಿಯ ಎಲ್ಲ ಕ್ಲಿಯರ್ ಆಯ್ತು? ಏನು ಇಲ್ಲ, ನೋವು ಇಲ್ಲ, ಊತನೂ ಇಲ್ಲ, ಏನೂ ಇಲ್ಲ, ಎಲ್ಲ ಕ್ಲಿಯರ್ ಆಯ್ತು. ನಿಜ ಹೇಳ್ತಿದ್ದೀರಾ? 50,000 ರೂಪಾಯಿ ಉಳಿದ್ಬಿಟ್ವಲ್ಲ ನೀವು. ಆಪರೇಷನ್ ಬೇಕಾ? ನಿಜ ಹೇಳ್ತಿದ್ದೀರಾ? ಡಾಕ್ಟರ್ ಲಂಚ ಕೊಟ್ಟು ಈ ತರ ಹೇಳಿ ಅಂತ ಹೇಳ್ತಿದಾರ? ಆಪರೇಷನ್ ಇಲ್ದಂಗೆ ಹರ್ನಿಯ ವಾಸಿ ಆಯ್ತು, ಬರೀ ಔಷಧಿಯಲ್ಲೇ 50,000 ರೂಪಾಯಿ ಉಳಿದು. ಓಕೆ. ಆಮೇಲೆ ನಮ್ಮ ಮೆಡಿಸಿನ್ ತಿನ್ನಕ್ಕೆ ಏನಾರ ಹಿಂಸೆ ಆಗುತ್ತೆ ನಮ್ಮ ನಿಮಗೆ? ಸೈಡ್ ಎಫೆಕ್ಟ್ ಏನಾರ ಇರುತ್ತಾ? ಏನಿಲ್ಲ. ಹರ್ನಿಯ ಇರೋರು ಆಪರೇಷನ್ ಇಲ್ದಂಗೆ ವಾಸಿ ಮಾಡ್ಕೋಬಹುದು. ಅದಕ್ಕೆ ನೀವೇ ಉದಾಹರಣೆ. ನಿಜ ಹೇಳ್ತಿದ್ದೀರಿ. ಕರೆಕ್ಟ್ ಏನ್ರಿ? ನೀವು ಅವರ ಹಸ್ಬೆಂಡ್ ಅಲ್ಲ? ಸತ್ಯನ ಹೇಳ್ತಿರೋದು? ತುಂಬಾ ಅಂದ್ರೆ ಬಹಳ ತಿಂಗಳಿಂದ ಬಹಳ ಮಾಡಿ ಎಲ್ಲಾ ಕಡೆ ಹಾಸ್ಪಿಟಲ್ ತೋರಿಸ್ಕೊಂಡ್ವಿ, ಆದ್ರೆ ಎಲ್ಲಿ ಕಡಿಮೆ ಆಗಿಲ್ಲ. ಆಮೇಲೆ ನಿಮ್ಮನ್ನ ಯೂಟ್ಯೂಬ್ ಅಲ್ಲಿ ನೋಡಿದ ಮೇಲೆ ಅವಳಿಗೆ ಈ ಸಲ ಒಂದ್ಸಲ ಲಾಸ್ಟ್ ಚಾನ್ಸ್ ಹೋಗೋಣ, ಏನಾದ್ರು ಆಗ್ಲಿಲ್ಲ ಮತ್ತೆ ನಿಮ್ಗೆ ಎಲ್ಲಿ ಕೇಳತ್ತಿಲ್ಲ ಅಂತ ಹೇಳಿದ್ರು. ಆಪರೇಷನ್ ಮಾಡಿಸ್ಕೊಡ ಆಪರೇಷನ್ ಮಾಡಿಸ್ತಾನ ಇವತ್ತು 5 ಸಲ ನೋಡ್ಕೊಂಡು ನಿನ್ಗೆ ಏನಾರ ಉತ್ತಮ ಆಗ್ಲಿಲ್ಲ ಅಂದ್ರೆ ಮತ್ತೆ ಆಪರೇಷನ್ ಮಾಡ್ಸ್ಕೊಂಡ್ಬಿಡು ಅಂತ ಹೇಳಿ ಬಂದ್ವಿ. ಕೊನೆ ಚಾನ್ಸ್ ತಗೊಂಡು ಕೊನೆ ಚಾನ್ಸ್. ಒಂದ್ 2,700 ರೂಪಾಯಿ ಅದು ಆಯುರ್ವೇದ ಕಳಿಸಿ ತಗೊಂಡ್ರು ಕೂಡ ಪರವಾಗಿಲ್ಲ, 3 ಒಳ್ಳೆ ಕೆಲಸ ಮಾಡಿದ್ವಿ ಸರ್. ಅದಕ್ಕೋಸ್ಕರ ಮತ್ತೆ ನೆನ್ಸ್ಕೊಂಡು ಈಗ ಮತ್ತೆ ಬೇರೆ ಪ್ರಾಬ್ಲಮ್ ಇನ್ನೊಂದ್ಸಲ ಹೋಗೋಣ ಬಂದಿದ್ದಾರೆ. ಈಗ ತೂಕ ಕಮ್ಮಿ ಮಾಡ್ಲಿಕ್ಕೆ ಬಂದಿದ್ದೀರಿ, ಕರೆಕ್ಟ್ ಅಲ್ಲಮ್ಮ? ತೂಕ ಕಡಿಮೆ ಮಾಡ್ಲಿಕ್ಕೂ ಮೆಡಿಸಿನ್ ಕೊಡ್ತೇನೆ, ಕಮ್ಮಿ ಆಗುತ್ತೆ. ಓಕೆ, ಖುಷಿ ಇದೆಯಾ? ಓಕೆ, ಥ್ಯಾಂಕ್ ಯು.